ಚಳಿಗಾಲ ಅಧಿವೇಶನದಲ್ಲಿ ಏನೆಲ್ಲ ಇದು ಬಂದಿದೆ ಸರ್? ಆಳ್ಬೇಕು ಯಾವ ಪ್ರಮುಖ ಮೇನ್ ಕಳಸಾ ಬಂಡೂರಿ ವಿಷಯ ಭಾಳ ವಿಷಯದಿಂದ ಇದೆ. ಅದು ಪ್ರಮುಖವಾಗಿರುವಂಥ ವಿಚಾರ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಯಾವುದೋ ಒಂದು ಅಪಾಯಗಳಿಗೆ ಸುಮ್ಮನೆ ಮುಂದೂಡ್ತಿದ್ದಾರೆ. ಸೊ ಅದನ್ನು ಅವರು ಗಮನ ಹರಿಸ್ಬೇಕು, ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕು. ಸರ್ ಹಿಂದೆ ಬೊಮ್ಮಾಯಿ ಯಾರಿದ್ರು? ಬೊಮ್ಮಾಯಿ ಇದ್ದಾಗೂ ಅದಕ್ಕಾಗಿಲ್ಲ ಅಲ್ಲ. ಬೊಮ್ಮಾಯಿ ಇದ್ದಾಗ ಇದ್ರ ಪ್ರಶ್ನೆ ಕೇಳಬೇಕಾಗಿತ್ತು. ಬೊಮ್ಮಾಯಿ ಅವರು ಇದ್ರಲ್ಲ, ಅವ್ರ ಸರ್ಕಾರ ಇದ್ದಾಗ ಅದಾಗಿಲ್ಲ ಅಂದ್ಬೇಕು ಯಾರ ಮ್ಯಾಗ ಆರೋಪ ಮಾಡ್ಬೋದು? ಅದು ಲಿಂಗಾಯತರು ಹಿಂದುಳಿದವ್ರಿಗೆ ದಲಿತರು ಅಂತ ಬರೋಲ್ಲ, ಸರ್ಕಾರ ಕಾನೂನು. ಆ ನಿಟ್ಟಿನಲ್ಲಿ ನಾವು ನ್ಯಾಯ ಒದಗಿಸ್ಬೇಕಾಯ್ತು ಹೊರತಾಗಿ ಜಾತಿ ಆಧಾರದ ಮೇಲೆ ಒದಗಿಸ್ಲಿಕ್ಕೆ ಆಗೋಲ್ಲ. ಕುರುಬರು ಗಂಗಾ ಮತಸ್ಥರು ಮೀಸಲಾತಿ ವಿಚಾರದಲ್ಲಿ ಆಗ್ರಹಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಹಾಕ್ತಿದ್ದಾರೆ. ಅಂಥದ್ರಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳೇ ಮೀಸಲಾತಿ ಕೇಳಿದರೆ ಅದು ಪರಿಣಾಮ ಏನಾಗುತ್ತೆ ಅಂತ ಸರ್? ಈಗ ಯಾರು ಕೊಟ್ಟರೆ ಯಾರು ಕೇಳಲಿಕ್ಕೆ ಹಕ್ಕಿದೆ. ಕಾನೂನು ಇತಿಮಿತಿಯಲ್ಲಿ ಮಾಡಬೇಕಾಗಿದೆ. ಏನೋ ಕೇಳ್ಬೋದು, ಸಾಕಷ್ಟೆಲ್ಲ ಕೇಳ್ತಾರೆ, ಎಲ್ಲ ಕೊಡಲಿಕ್ಕೆ ಆಗೋಲ್ಲ. ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಮಾತ್ರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಚಳಿಗಾಲ ಅಧಿವೇಶನಕ್ಕೆ ಮತ್ತೆ ಬಿಸಿ ಮುಟ್ಟಲಿದೆ ಸರ್ ಇದು 2A ಮೀಸಲಾತಿ ಹೋರಾಟ. ಇದ್ದೇ ಇರೋದು ಅದು. ಅವ್ರು ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತಾರೆ. ಕಾನೂನಲ್ಲಿ ಎಷ್ಟು ಅವಕಾಶ ಇದೆ ನಮ್ಮ ಸರ್ಕಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ವಕ್ಫ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಬಿಜೆಪಿ ತಯಾರಿ ಮಾಡ್ಕೊಂಡಿದೆ. ವಿಜೇಂದ್ರ ಅದರ ಪರಿಣಾಮಗಳು ಇನ್ನು ಮುಂದಿನ ದಿನಗಳಲ್ಲಿ ಮಂಡ್ಯ ಹೇಳ್ಯಾರಲ್ಲ, ಇಲ್ಲೇ ಹೇಳ್ಯಾರಲ್ಲ, ನಿಮ್ಮ ಮುಂದೆ ಏನು ಹೇಳ್ದಂಗೆ ಕಾಣ್ತಿದ್ದೆ. ಇನ್ನು ಸಾಕದ ಏನೋ ಪರಿಣಾಮ ಬೀರಿಲ್ಲ ಚುನಾವಣೆಯಲ್ಲಿ. ನಾವು ಮುಂದೆ ಮಾಡೋಲ್ಲ ಬಸ್ ಇಲ್ಲಿ ಹೇಳಿದಾರೆ, ಬೆಂಗಳೂರಲ್ಲಿ ಅವ್ರ ನಾಯಕರು ಹೇಳಿದ್ದಾರೆ ನಾವು ಮುಂದುವರ್ಸೋಲ್ಲ ಅಂತ. ನಾನು ಕೂಡ ನಿಮಗೆ ಕೇಳಿದ್ದೆ, ಪ್ರಶ್ನೆ ಇದೆ 13 ನಂತರ ಮುಂದುವರಿಸ್ತಾರೆ ಅಂತ ಕೇಳಿದ್ದಿಲ್ಲ ನಿಮಗೆ? ಇಲ್ಲೇ ಕೇಳಿದ್ದೆ, 13 ನಂತರ ವಕ್ಫ್ ವಿಚಾರ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಕ್ಲೋಸ್. ಹೋಗೋಲ್ಲ, ಟೇಕಪ್ ಆಗೋಲ್ಲ. ನೀವೇನು ಮಾಡೋರು? ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲದೆ ಹೆಂಗೆ ಗಾಡಿ ಕೊಡ್ಯಾರ? ಹಂಗಾಗಿದೆ ಅವ್ರದ್ದು. BJP ಪೆಟ್ರೋಲ್ ಖಾಲಿ ಆಗಿದೆ. ವಕ್ಫ್ ವಿಚಾರ ಇನ್ನು ಮತ್ತೆ ಚುನಾವಣೆ ಬಂದಾಗ ಮಾಡ್ತಾರೆ. ಮತ್ತೆ ಈಗ ಮಾಡೋಲ್ಲ. ಯಾವ್ದಾರು ಚುನಾವಣೆ ಬಂದರೆ ಮತ್ತೆ ಅವಾಗ ಮಾಡ್ತಾರೆ, ಈಗ ಮಾಡೋಲ್ಲ. ಚುನಾವಣೆಗೋಸ್ಕರ ಅವೆಲ್ಲ ರಿಸರ್ವ್ ಇಡ್ತಾರೆ ಅವರು, ಅವಾಗೆ ಮಾಡ್ತಾರೆ. ಈಗೇನು ಮಾಡಲ್ಲ. ಈಗ ಶಾಂತಿ. ಈಗ ಯುದ್ಧ ಮುಗೀತು, ಎಲ್ಲ ಮುಗೀತು, ಶಸ್ತ್ರ ತ್ಯಾಗ ಮಾಡಿ ರೆಸ್ಟ್. ಈಗ ಓರಾಲಿಗೆ ಮಾಡಿ ಗ್ಯಾರೇಜ್ದಲ್ಲಿ ಎಲ್ಲ 4 ಟೈರ್ ತೆಗೆದು ಅದನ್ನೆಲ್ಲ ರಿಪೇರ್ ಮಾಡಿ ಗ್ರೀಸ್ ಹಾಕಬೇಕು, ಓರಾಲಿಗೆ ಮಾಡಬೇಕು. ಇರಲಿಲ್ಲ, ಏನಾಗಲ್ಲ, ಏನಾಗಲ್ಲ. ಸರಿ, ಉಪಚುನಾವಣೆ ಒಳಗಡೆ ಕಾಂಗ್ರೆಸ್ ಗೆಲುವಿಗೆ ಇಲ್ಲಿವರೆಗೆ ಅವರು BJP ಬೆಂಬಲಿಸ್ತಾ ಇದ್ರು. ಅವರನ್ನು ನಾವು ಈ ಕಡೆ ಮನಸ್ಸನ್ನು ಒಲಿಸುವಂಥ ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದೀವಿ. ಆ ಕಾರಣಕ್ಕಾಗಿ ನಾವು ಗೆದ್ದಿದ್ದೀವಿ. ಓಕೆ. ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ, ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಹಿಂದಕ್ಕೆ CM ಅಂತ ಕೂಡ ಭಾಳಷ್ಟು ಓಡಾಡಿತು. ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ಅದು ನಮ್ಮ ಉತ್ಸಾಹ ಅಷ್ಟೇ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗುತ್ತೆ, ಯಾರಿಗೆ ಮಾಡಬೇಕು, ಯಾರು ಮಾಡಬೇಕು. ಸೊ ನಾವೆಲ್ಲ ಕಾದು ನೋಡ್ಬೇಕಷ್ಟೆ. ಸರ್, ನೀವೇನಾದರೂ ಹೈಕಮಾಂಡ್? ಇಲ್ಲ, ನಾವೇನು ಯಾರಿಗೆ ಒತ್ತಡ ಮಾಡ್ತಾ ಇಲ್ಲ, ಅಥವಾ ನಮಗೆ ಆಸೆನೂ ಇಲ್ಲ. ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದ್ದೀವಿ, ತೃಪ್ತಿ ಇದೆ. ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ, ತೃಪ್ತಿ ಇದೆ. ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಅಹಿಂದ ನಾಯಕರಿಗೆ ಕೊಡಬೇಕು ಅನ್ನೋಂಥ ಒತ್ತಾಯ ಇದೆ. ಇದೇ ಒತ್ತಾಯ ಅದೇ ಹೇಳಿದಿಲ್ಲ. ಒತ್ತಾಯ ಇದ್ರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ. ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದಾಗ ಸರ್, ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ. ಇದ್ರ ಬಗ್ಗೆ ಯಾರು ಧ್ವನಿನೇ ಇಲ್ಲ. ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಲಿ ಎಲ್ಲ ಮಂತ್ರಿಗಳು ಇದೀವಿ ನಾವು. ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದ್ದೀವಿ ಸರ್ಕಾರ ಈ ಸಾರಿ. 2028 ತನಕ ರೇಷ್ನಲ್ಲಿ ಇಲ್ಲ ಅಂತ ಹೇಳಿದ್ದೀನಿ. ಹೌದು, ಕರೆಕ್ಟ್. ಈಗ ಅಂತ ಹೇಳ್ತೀನಿ, ಮತ್ತೆ ರೇಸ್ವರೆಗೆ ಇಲ್ಲ ಅಂತ ಹೇಳಿದ್ವಿ. ಮುಂದೆ ನಮ್ಮ ತೇರು ಅಂತ ಹೇಳಿದ್ರಿ. ಡಿಸೆಂಬರ್ 5 ಸಮಾವೇಶ ಏನು ಮಾಡ್ತಾ ಇದ್ದಾರೆ? ಇಲ್ಲ, 8 ಅಂತ ಹೇಳಿದಾರೆ. ಇನ್ನೂ ಕನ್ಫರ್ಮ್ ಇಲ್ಲ. 8ಕ್ಕೆ CM ಅವರು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಇಲ್ಲಾಂದ್ರೆ ಮತ್ತೊಂದು ಸಾರಿ ಬರ್ತಾರೆ. ನಿಮ್ಮ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ ಅಂತ ಸಮಾವೇಶ ಯಾಕೆ? ಸರಿ ಮಾಡೋದು ಬೇಡ ಮುಖಾಂತರವಾಗಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಬಲ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸರ್. DK ಶಿವಕುಮಾರ್ ಅವರು ಬೆಂಬಲಿಗರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಯಾರು ಹೇಳ್ರಿ? ಎಲ್ಲಿದೆ ಪತ್ರ? ವೈರಲ್ ಆಗಿದೆ. ಯಾರಿಗೆ ಬರೆದ್ರು, ಯಾರು ನೋಡಿದ್ರು, ಅದ್ರ ಮೇಲೆ ಆಕ್ಷನ್ ಯಾರು ತೋರ್ಬೇಕಲ್ಲ. ಏನೋ ಒಂದು ವಾಟ್ಸಪ್ದಾಗ ಬಂದ್ರೆ ಅದು ಇಡೀ ಪಕ್ಷದ ನಿರ್ಧಾರ ಆಗೋಲ್ಲ. ಅಧ್ಯಕ್ಷ ಇದ್ದಾರೆ, CM ಇದ್ದಾರೆ,
ಅವ್ರು ಅದನ್ನು ತೀರ್ಮಾನ ಮಾಡ್ತಾರೆ, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು. ಬಣ ಬಡದಾಟ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂಗಿದೆ ಕಾಂಗ್ರೆಸ್ನಲ್ಲಿ. ಇದು ಹೊರಗೆ ಬರ್ತಾ ಇಲ್ಲ. ಈಗ DKC ವರ್ಸಸ್ ಸಿದ್ದರಾಮಯ್ಯ ಆಗುತ್ತೆ, ಒಂದ್ಸರಿ ಸತೀಶ್ ಜಾರಕಿಹೊಳಿ ವರ್ಸಸ್ ನಾವು ಹೇಳೋದು ಇದು 10ನೇ ಸಲ ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದಲ್ಲಿದೆ, ಬೇರೆ ಪಕ್ಷದಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಪಕ್ಷ ಅಂದಮೇಲೆ ಪಕ್ಷ ಅಂದಮೇಲೆ ಇರೋದೇ ಇದು ಬಡದಾಟ ಇದೆ ಸರ್. ಮತ್ತು ನಾವು ಗೆದ್ದು ಹೆಂಗಾರ ಬಡದಾಟಿದ್ರೆ ನಾಯಕತ್ವ ಬಡದಾಡಿದ್ರೆ ಇದ್ರೆ ಗೆದ್ದು ಹೆಂಗೆ ಅನ್ನೋದು ಪ್ರಶ್ನೆ. ಚುನಾವಣೆ ಬಂದಾಗ ಒಂದು ಆಗ್ತೀವಿ. ನಮ್ಮ ಅಭಿಪ್ರಾಯ, ನಮ್ಮ ವಿಚಾರಗಳು ಸಪ್ರೇಟ್ ಇದ್ರು ಕೂಡ ಪಕ್ಷ ಅಂದಾಗ ನಾವೆಲ್ಲ ಒಂದಾಗ್ತೀವಿ ಅಷ್ಟೇ. ಈ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ ಈಗ ಪಕ್ಷ ಬಲಿಷ್ಠಗೊಂಡಿದೆ. ಮಂಡ್ಯ ಉಪಚುನಾವಣೆಯಲ್ಲಿ ಇದೇ ಶಕ್ತಿ ಮುಂದುವರಿಬೇಕು 28ರವರೆಗೆ ಅನ್ನೋ ಒಂದು ಸಂದೇಶ ಕೊಡಲಿಕ್ಕೆ ಮಾಡ್ತದೆ ಅಷ್ಟೇ. ಸಿದ್ದರಾಮಯ್ಯನವ್ರ ಶಕ್ತಿ ವರ್ಚಸ್ ಹೆಚ್ಚಿಸಕ ಇಲ್ಲ, ಪಕ್ಷದ ಶಕ್ತಿ ಅವರು. ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಶಕ್ತಿ. ಸರಿ, 5 ವರ್ಷ CM ಆಗಿರಲ್ಲ ಸಿದ್ದರಾಮಯ್ಯನವರು ಅನ್ನುವಂತ ಮಾತು. ನೀವೆಲ್ಲ ಅದನ್ನೆಲ್ಲ ಕೇಳಿ ನಾವು ಎಲ್ಲಿ ಯಾವ ಉತ್ತರ ಹೇಳೋದು? ನಮ್ಗೆ ಏನು ಸಂಬಂಧ? ಈಗ 5 ವರ್ಷ ಇರ್ತಾರೋ 10 ವರ್ಷ ಇರ್ತಾರೋ. ಮಾಡ್ತಿದ್ದಾರೆ ಸರ್. ಸಿದ್ದರಾಮಯ್ಯ 15 ವರ್ಷ ಇರ್ತದೆ, ನಮಗೆ ಹೆಂಗೆ ಹೇಳಕ್ಕಾದ? ನಾವೇನು ಅಥಾರಿಟಿನ? ಏನು ನಮ್ಮ ಕಡೆ ಅಧಿಕಾರ ಇದೆಯಾ ಬದಲಾವಣೆ ಮಾಡೋದಾ? ಸರ್, ಈ ಒಂದು ಉಪಚುನಾವಣೆ ಹೇಳಿ, ನಮ್ಮ ಕಡೆ ಅಧಿಕಾರ ಇಲ್ಲ, ನಮ್ದು ಎಷ್ಟಿದೆ ಅಷ್ಟು ಹೇಳ್ಬೋದು ನಾವು. ನೀವು ಇಲ್ಲಿದ್ದೇ ಕೇಳಿ ನಾವು ಹೇಳಲಿಕ್ಕೆ ಆಗೋಲ್ಲ. ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕ್ಯಾಬಿನೆಟ್ ಒಪ್ಪಿಕೊಂಡಿತ್ತು. ಏನು ಮಾಡೋಕ್ರಿ? ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಏನೇನು ಕೇಳಿದ್ರೆ ನೀವು ಏನು ಉತ್ತರ ಹೇಳೋದು ನಾವು ಹೇಳಿ? ಪ್ರಾಸಿಕ್ಯೂಷನ್ ಏನು ಹಂಗೆ ಡೈರೆಕ್ಟ್ ಕೊಟ್ರೆ, ನಾವು ಕಾಂಗ್ರೆಸ್ನವರು ಪತ್ರ ಕೊಟ್ರೆ ಅದಕ್ಕೆ ಹಿನ್ನೆಲೆ, ಕೇಸು, ಎನ್ಕ್ವೈರಿ ರಿಪೋರ್ಟ್ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕ್ಯಾಬಿನೆಟ್. ಭಾಳ ಪ್ರೊಸೆಸ್ ಆಗ್ತೈತಿ, 2-3 ವರ್ಷ. CM ಕುರ್ಚಿ ಅಂತೂ ಖಾಲಿ ಆಗಲ್ಲ, ಖಾಲಿ ಇಲ್ಲ ಸರ್. CM ಕುರ್ಚಿ ಅಂತೂ ಬದಲಾವಣೆ ಏನಾಗಲ್ಲ. ಇಲ್ಲ, ಅದಕ್ಕೆ ಸದ್ಯಕ್ಕೆ ಇದ್ದಾರೆ, ಮುಂದುವರೆದಿದ್ದಾರೆ. ಸಿದ್ದರಾಮಯ್ಯ ಇದ್ದಾರಲ್ಲ, ಮತ್ತಿಗೆಲ್ಲಿ ಖಾಲಿ ಇದೆ? ಸಿದ್ದರಾಮಯ್ಯ ಇದ್ದಾರೆ. ಅದ್ರ ಭಾಳಷ್ಟು ಮಂದಿ ಈಗಾಗಲೇ ಹೇಳಿದ್ದಾರೆ ಅವರೇ ಇರ್ತಾರಂತ. ನಾವು ಒಬ್ಬನೇ ಹೇಳಿಲ್ಲ, 5 ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ. DK ಸುರೇಶ ಹೇಳಿದ್ದಾರೆ, ಕೇಳಿದ್ರ? ಅವರು ಹೇಳಿದ್ದಾರೆ. ಅದೇಪ್ಪ ಹೇಳಿದ್ದಾರೆ. ಸುಮಾರು ಜನ MP ಪಾಟೀಲ್ ಹೇಳಿದ್ದಾರೆ. ಭಾಳಷ್ಟು ಜನ ಹೇಳಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಪರ ವಿರೋಧ ಪುನರಚನೆ ಬಗ್ಗೆ ಯಾರು ವಿರೋಧ ಮಾಡ್ರಿ, ಯಾರು ಪರವಾಗಿ ಯಾರಾದ್ರು? ಕೆಲವರು ಬಿಡಲಿಕ್ಕೆ ವಿರೋಧ ಇದೆ, ಕೆಲವರು ಕಂಟಿನ್ಯೂ ಮಾಡಿ ಅಂತಿದ್ದಾರೆ. ಅದ ವರಿಷ್ಠರ ತೀರ್ಮಾನ ಅಲ್ರಿ. ಎಲ್ಲರೂ ಆಗಲಿಕ್ಕೆ ಎಲ್ಲರೂ ಇದ್ದಾರೆ. ಯಾರು ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತೈತೆ. ಯೋಗೇಶ್ವರು, ಲಕ್ಷ್ಮಣ ಸವದಿ ಅವರಿಗೆ ಮಾತಿ ಸಚಿವ ಸ್ಥಾನ ಕೊಡಬೇಕು. ನಮ್ಮ ಡ್ಯೂಟಿ ಅಲ್ಲ ಯಾರಿಗೆ ಕೊಡಬೇಕಂತ. ಮಾಗಡಿ ಬಾಲಕೃಷ್ಣ ಅವರು ಕೂಡ ನಮಗೆ ಕೊಡಿ, ಯೋಗೇಶ್ವರ ಬದಲಿ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ದಾರೆ ಸರ್. ಅದಕ್ಕೆ ಯಾರು ಕೊಟ್ಟೇ ಇಲ್ಲ. ಕೇಳೋದ ಬಗ್ಗೆ ಜಗಳ ಎಲ್ಲಿ ಪ್ರಶ್ನೆ ಬಂದು ಕೊಟ್ಟಾಗ ನೋಡೋಣ. ಎಷ್ಟು ಪ್ರಶ್ನೆ ಮಾಡಿಲ್ಲ. ಸಚಿವರು ಮಾಡ್ಬೇಕ್ರಿ, ಎಲ್ಲ ಅಳೋದು ತೂಗಿ ಮಾಡ್ತಾರೆ. ಸರ್, ಸಿಗ್ಗಾಂವಿ ಉಪಚುನಾವಣೆ ಗೆಲುವು ಸತೀಶ್ ಜಾರಕಿಹೊಳಿ ಅವರಿಗೆ ಎಷ್ಟು ಶಕ್ತಿ, ಉತ್ಸಾಹ ತುಂಬಿದೆ CM ಕನಸಿಗೆ ಮುಂದಿನ? 28ಕ್ಕೆ ನೋಡಿ, ನಾವು ಮುಂಚೆನೇ ಹೇಳಿದ್ವಿ. ಈ ಚುನಾವಣೆ ಬರೋಕ್ಕಿಂತ ಮುಂಚೆ 28 ಹೇಳಿದ್ವಿ. ಇದು ಎಕ್ಸ್ಟ್ರಾ ನಮಗೊಂದು ಶಕ್ತಿ ಕೊಟ್ಟಿದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ನಮ್ಮ ಕ್ಲೇಮ್ ನಾವು 28 ಅಂತ ಹೇಳಿದ್ವಿ. ಸಿಗ್ಗಾಂವಿ ಚುನಾವಣೆ ಅಚಾನಕ್ ಬಂತು ಉಪಚುನಾವಣೆಯಲ್ಲಿ. ಅದರ ಲಾಭ ನಾವು ಪಡೆಯುವಂಥ ಪ್ರಯತ್ನ ಮಾಡಿದ್ವಿ. ನಮ್ಮ ಶಕ್ತಿ ಕೂಡ ತೋರಿಸುವಂಥ ಪ್ರಯತ್ನ ಚುನಾವಣೆ ಮಾಡಿದ್ದೀವಿ. ಅದು ಯಶಸ್ವಿ ಕೂಡ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.